ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ರೈಟ್, ಫೈನಲಿ ಕರೆಕ್ಟ್. ಸ್ವಾಗತ ಸುಸ್ವಾಗತ. ಡೆಕೋರೇಷನ್ ಇದ್ದು ಗೋವಾ ಕರ್ನಾಟಕ ಬಾರ್ಡ್ರಲ್ ಆದ್ದರಿಂದ ಸೊ ಕಸ್ಟಮರು ಕೆಲಸ ಎಲ್ಲ ಮುಗಿದ್ಮೇಲೆ ಬೀಚ್ ಹತ್ರ ಇದೆ ಅಂತ ಹೇಳಿದ್ರು. ಬೀಚ್ ಹತ್ರ ಹೋಗೋಣ ಅಂತ ಹೊರಟ್ವಿ. ಇವಾಗ ನಾವು ಹೋಗ್ತಾ ಇರೋ ರೂಟು ಕರ್ನಾಟಕ ಎಂಡು, ಗೋವಾ ಸ್ಟಾರ್ಟಿಂಗು. ಸೊ ಫಸ್ಟ್ ಸಿಗೋ ಬೀಚ್ ಪಾಯಿಂಟು. ಸೊ ಇದೇ ಗೋವಾಗೆ ಸ್ಟಾರ್ಟಿಂಗ್ ಫಸ್ಟು ಬೀಚ್ ಪಾಯಿಂಟು. ಸೊ ಕಸ್ಟಮರ್ ಏನೋ ಚೆನ್ನಾಗಿದೆ ಹೋಗಿ ಅಂದರು. ಸೊ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಫುಲ್ಲು ಖಾಲಿ ಖಾಲಿ, ಜನರೇ ಇರಲಿಲ್ಲ. ವೆಲ್ಕಮ್ ಟು ಗೋವಾ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇಲ್ಲಿ ಸೆಲ್ಫಿ ಕ್ಲಿಕ್ಕಿಸಬೇಡಿ ಅಂತ ಬೋರ್ಡ್ ಬೇರೆ ಹಾಕ್ಬಿಟ್ಟವ್ರೆ. ನಾವು ಬೇರೆ ಮೊಬೈಲ್ ತಂದಿದ್ದೀವಿ. ಸೊ ಈ ಬೀಚ್ ಏನು ಅಂತ ಹೇಳ್ಕೊಳ್ಳುವಂಥ ಮಜಾ ಇಲ್ಲ. ನಮ್ಮ ಶಿವಣ್ಣಜ್ಜಿ ಯಾವುದೋ ಕೋನ ಬೀಚ್ ಅಂತೆ ಹೋಗಿದ್ದಾರಂತಲ್ಲಿ. ಸೊ ಅಲ್ಲೇನೋ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಂದ್ರೆ ನಿನ್ನ ಹತ್ರ ಭರ್ಜರಿ ದುಡ್ಡು ಐತೆ ಅಂತ ಅಂತೂ ಬಂದಿದ್ದೀವಿ ಬೇರೆ ಬೀಚ್ ಪಾಯಿಂಟು, ಪಲೋಲೆಮ್ ಬೀಚ್ ಅಂತೆ. ಸೊ ಎಂಟ್ರಿ ಆಗ್ತಾ ಇದ್ದೀವಿ. ನೋಡೋಣ ಇದು ಹೇಗಿದೆ ಅಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ನಮ್ಮ ಶಿವಣ್ಣ ನಮ್ಮ ಬಿಟ್ಬಿಟ್ಟು ಹಿಂಗೆ ಹೊಂಟಾಯ್ತಾರೆ. ಇದು ಇವ್ರ ಕಡೆಯಿಂದ ಲೊಕೇಶನು. ಯಾವ್ದ್ರಿ ಶಿವಣ್ಣ ಲೊಕೇಶನ್ ಇದು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಯಾವನ ಕಾನ್ಕೋನ ಅಂತೆ, ಗುಂಡುಗೋಳ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಸೊ ಲೊಕೇಶನ್ ಬಿಟ್ಟು ಲೊಕೇಶನ್ ಬಂದಿದ್ದೀವಿ. ಬಿಸಿಲು ನೋಡೋರು ಸಖತ್ತಾಗಿ ಹೊಡಿತೈತೆ. ಇದು ನಮ್ಮ ಕರ್ನಾಟಕ ಅಲ್ಲ, ಬಡ್ಡಿ ಮಕ್ಕಳು ಯಾರು ಪಾರ್ಕಿಂಗ್ ಪ್ಲೇಸೇ ಕೊಡಲ್ಲ, ಎಲ್ಲೋ ಬೋರ್ಡ್ ಗಾಡಿ ಅಂತ. ನಾವು ಒಂದೂವರೆ ಕಿಲೋಮೀಟ್ರ್ ಆಚೆ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ಹೆಂಗೆ ಹೊಡಿತೈತೆ ನೋಡಿ. ಸೊ ಇದು ಪಾಯಿಂಟು, ಬೀಚು. ಇಲ್ಲಿ ಬರೀ ರೆಂಟ್ ಕಾರ್ಗಳು, ರೆಂಟ್ ಬೈಕ್ಗಳು, ಉದ್ದಕ್ಕೂ ಬರೀ ಅವೇನೇ ಅಂಗಡಿಗಳು. ರೆಂಟಿಗೆ ಬೇಕಂದ್ರೆ ಸಿಗುತ್ತೆ ಎಲ್ಲ ಬೋರ್ಡ್ ಗಾಡಿ. ದಿನ ಪೂರ್ತಿ ಆರಾಮಾಗಿ ಓಡಾಡ್ಕೊಂಡು ಸಾಯಂಕಾಲ ಬಂದು ಎಲ್ಲರೂ ಕೊಟ್ಬಿಟ್ಟು ಹೋಗೋದೆ. ನಮ್ಮ ಶಿವಣ್ಣ ಎದ್ದಂಗೆ ಬಂದಿದ್ರು. ಇವಾಗ ಇದ್ದೀವಿ, ಇವಾಗ ಬಟ್ಟೆ ತಗೋಬೇಕಂತಿವ್ರು. ಸೊ ನಮ್ಮ ಕರ್ನಾಟಕದಿಂದ ಹೋಯ್ತಾ ಸೆಕೆಂಡ್ ಸಿಗೋ ಬೀಚೇ ಇದು. ಸೊ ಓಕೆ, ಫಸ್ಟ್ ಒನ್ನು ಬೇರೆದಕ್ಕೆ ಹೋಗಿದ್ವಿ. ಸೊ ಅದು ಅಷ್ಟೊಂದು ಏನೂ ಇಂಟ್ರೆಸ್ಟ್ ಆಗಿರಲಿಲ್ಲ. ಸೊ ಇದು ಓಕೆ, ಇದು ಚೆನ್ನಾಗಿದೆ, ಒಳ್ಳೆ ರೆಸಾರ್ಟ್ಸು, ಜನನ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಮನೇಲಿ ಏನ್ ಮಾಡ್ತಾ ಇದ್ದೀರಾ? ಬರ್ರಿ ಮನೇಲಿ ಇದೇನು ಮಾಡ್ತೀರಾ? ಬರ್ರಿ ಗೋವಾ ಬೀಚ್ಗೆ. ಏನಂತ್ಯ? ಆಲ್ರೆಡಿ ಸೌಂಡ್ ಬರ್ತಾರೆ ಡಿಟಿಎಸ್ ಅಲ್ಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ಫೋನು ವಾಟರ್ ಪ್ರೂಫ್ ಅಂತ ತಗೊಂಡ್ಬಂದಿದ್ದೀನಿ. ಮೀಟರ್ ಬೇಕು, ಮೀಟರ್ ಪಾಕೆಟಲ್ಲಿ ಇಟ್ಬಿಟ್ಟು ಸುಟ್ಬಿಟ್ಟ. ಒಳಗಡೆ ಬಾರೋ ಅಂದ್ರೆ ಮೊಬೈಲ್ ಕೈಕೊಂಡು ಅಲ್ಲೇ ನಿಂತವನೆ. ಅದಂಚೂರು ಒಂದು ಗತಿ ಕಾಣಿಸ್ಬಿಟ್ಟು ಬರೋಣ ಇದೆ. ಬೋಟಿಂಗ್ ಅಂತ ಕರೀತಾರೆ. ಬೋಟಿಂಗ್ ಹೋದ್ರೆ ಫುಲ್ಲು ಬ್ಲೇಡು. ಯಾಕಂದರೆ ಹೋಗೋದೇ ಅಷ್ಟು ದೂರ ಕರ್ಕೊಂಡು ರೌಂಡ್ ಹಾಕಿ ಕರ್ಕೊಂಡು ಇಲ್ಲೇ ಬಿಡ್ತಾರೆ. ಅದ್ರ ಬಂದು ನಾವೇ ಸ್ವಿಮ್ ಮಾಡ್ಕೊಂಡು ಅಲ್ಲಿ ಗಂಟೆ ಹೋಗಿದ್ದು ಬಂದ್ಬಿಡ್ಬೋದು. ನಾವು ಸ್ವಿಮ್ ಮಾಡಿದ್ರೆ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಅಲೆಗಳು, ಫ್ಲವರು, ಕಲರು ಎಲ್ಲ ನೋಡ್ಬೋದು. ಒಳ್ಳೆ ಜಲಕ್ರೀಡೆ ಆಡ್ಬೋದು. ನಗು ಬರ್ಲಿಲ್ವಾ? ಈ ತರ ಆಟ ಆಡಕ್ಕಾಗಲ್ಲ ನಾವು ಬೋಟಿಂಗ್ ಹೋದ್ರೆ. ಇದು ರೆಸ್ಟೋರೆಂಟಲ್ಲಿ ಕುತ್ಕೊಂಡ್ರೆ ಸೊ ಬೀಚ್ದು ವ್ಯೂ ಪಾಯಿಂಟ್ ಈ ಥರ ಕಾಣಿಸುತ್ತೆ. ವ್ಯೂ ಸೆಲ್ಫಿ ಆನ್ ಮಾಡ್ಬಿಟ್ಟು ಆಟೋಮೆಟಿಕ್ ಆನೋದು. ಮೇಲೆತ್ತಿ ಒಳಗಲ್ಲಿ ಕಾಣಿಸ್ಲಿ. ನನ್ನ ಮಗನೇ ಸೊ ಗೋವಾದಲ್ಲಿ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತಾರೆ. ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಗೋವಾ ನಮ್ಮ ಕರ್ನಾಟಕಕ್ಕಿಂತ ಬಿಸಿಲು ಜಾಸ್ತಿ.
ಸೊ ಅದಕ್ಕೆ ಬಂದು ಹೇಳೋದು ಕೂತಿದ್ದೀವಿ. ಎಷ್ಟೊತ್ತು ಗಂಟೆ ನೀರಲ್ಲಿ ಆಟ ಆಡಿ ಸಾಕಾಯಿತು. ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲು, ಉಪ್ಪು ನೀರು ಕುಡಿದು ಸಾಕಾಗೈತೆ. ಇವಾಗ ಎಳ್ನೀರು ಕುಡಿಯೋಣ ಅಂತ ಕೂತಿದ್ದೀವಿ. ಎಣ್ಣೀರು ತೋರಿಸಿ. ಅಪ್ಪಪ್ಪಪ್ಪಪ್ಪಪ್ಪಪ್ಪ, ಇಲ್ಲೊಂದು ಚೆಕ್ ಪೋಸ್ಟು. ಹೌದಾ? ಮೂರನೇ ಡ್ರೈವರು ರೆಡಿ ಡ್ರೈವರ್. ಅಂತೂ ಇಂತೂ ಹುಡುಗನ ಮನೆ ಹತ್ರ ಮತ್ತೆ ಬಂದ್ವಿ. ಇವಾಗ ಈ ಬ್ಯಾಕ್ ಡ್ರಾಪು ಡೆಕೋರೇಷನ್ದೆಲ್ಲ ಸ್ವಲ್ಪ ರಿಮೂವ್ ಮಾಡ್ಕೊಂಡು ಮತ್ತೆ ಹೊರಡ್ಬೇಕು ಇವಾಗ ಬೆಂಗಳೂರು. ಹಾಯ್, ನಾವು ಇವಾಗ ಕಾರವಾರಿಂದ ಹೊರಟಿದ್ದೀವಿ. ಕಾರವಾರಲ್ಲಿ ಇದ್ದಿದ್ದಲ್ಲ ಡೆಕೋರೇಷನು. ಸೊ ಹುಡುಗರ ಮನೆಯಿಂದ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಸೊ ಬ್ಯಾಕ್ ಡ್ರಾಪ್ ಎಲ್ಲ ರಿಮೂವ್ ಮಾಡಿಕೊಂಡು ಹೊರಟಿದ್ದೀವಿ. ನೋಡಿ, ಇದು ನಮ್ಮ ಗೋವಾ ಬೀಚ್ದು, ಕಾರವಾರಲ್ಲಿರೋ ಬೀಚ್ದು ವ್ಯೂ ಪಾಯಿಂಟು. ಸೊ ಅದ್ಭುತವಾಗಿ ಕಾಣಿಸ್ತಾ ಇದೆ ಪಾಯಿಂಟ್ ಇದು. ಸಕ್ಕತ್ತಾಗಿದೆ ಆ ಬೀಚು, ಆ ಲೈಟಿಂಗು ಸೂಪರ್. ನಮ್ಮ ರಾಜಭಾಯಿ ಎಲ್ಲೆಲ್ಲೂ ಬಿಡೋಲ್ಲ, ಮಾವಿನ ಸೊಪ್ಪು ಸಿಕ್ಕಿದ ಕಡೆ ಎಲ್ಲ ಕಿತ್ತಾಕೊಂಡ್ಬಿಡ್ತಾರೆ. ನಿನ್ಗೊಂದು ಒಳ್ಳೆ ಗಂಡು ನೋಡಿದೀನಿ ಕಣಮ್ಮ, ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ಮಸ್ತಾದ ಆಳು. ಅಣ್ಣಮ್ಮನ್ ಕೂರ್ಸಿರಾ? ಎಲ್ಲಿ? ಇವಾಗ ನೈಟು ಡ್ರೈವಿಂಗ್ ನಮ್ಮದೇ. ಸೊ ಇವಾಗ ಮುಂದಕ್ಕೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಬರ್ಲಮ್ಮ.